ಏನು ಮಾಡಿಸ್ತಿರುವೆ ಚೆಲುವೆ? ಈ ಕ್ಲಿಪ್ ಯಾವ ಥರ ಹಾಕೊಂಡಿರೋದು ಚೆಲುವೆ? ಸೊ ಇವತ್ತು ಪೂಜೆಂದು ಇನ್ನೊಂದು ತೋರಿಸ್ತೀನಿ ಸೀಕ್ರೆಟ್ ನೋಡಿ. ಮೂಗ್ ಬಟ್ ಚೇಂಜ್ ಮಾಡಿದಾಳೆ. ಗೊಂಬೆ ಥರ ಕಾಣಿಸ್ತಿದ್ಯಾ? ನನಗೆ ಓವರ್ ಇಲ್ಲಪ್ಪ, ನಾನು ಹೆಂಡ್ತಿ ಅಲ್ವಾ, ನನಗೆ ಯಾವತ್ತೂ ಗೊಂಬೆನೇ. MTR ಪುಳಿಯೋಗರೆ, ಅದಕ್ಕೆ ಎಕ್ಸ್ಟ್ರಾ ಕಡಲೆ ಬೀಜ ಬೇರೆ ಸೇರಿಸೋಳೆ. ಇಷ್ಟು ಹಾಕ್ತಿಲ್ಲ, ಎಲ್ಲರಿಗೂ ಮಾಡೋಣ. ಹಾಕಿ ಎಲ್ಲ ಮಾಡುತ್ತೆ. ಅದೇ ಮತ್ತೆ ಮಧ್ಯಾಹ್ನ ರಾತ್ರಿ ಎಲ್ಲ ಬಿಟ್ಟರೆ ಅದೇ ತಿನ್ನಿಸ್ತೀಯ ಕಣೆ ನೀನು. ಸಾಕಮ್ಮ? ಏನು ಸಾಕು? ಪುಳಿಯೋಗರೆ ಗೊಜ್ಜು ಯಾರೇ ತಿಂತಾರೆ? ನಾವೇ 3 ಜನ. ಆಮೇಲೆ ಯಾರು ತಿನ್ನಲ್ಲ. ಏನಮ್ಮ ಗಂಗಮ್ಮ ಸಮಾಚಾರ? ಗಂಗಮ್ಮನ ಮಂಗಮ್ಮನ ಏನೋ ನೋಡಿ, ಎಷ್ಟು ಹಾಕೊಂಡಿದ್ರೆ ಹಾಕು. ಅದೇ ಓಪನ್ ಆಯ್ತು ನೋಡು. ಕತ್ರಿ 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 ಕತ್ರಿ. ಇವಾಗ ಇನ್ನೂ ಬೆಳಗ್ಗೆ ಕ್ಲೀನ್ ಮಾಡ್ಬೇಕು, ಅದಕ್ಕೆ ಎಷ್ಟು ಗಲೀಜಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ತಿದ್ದಾರೆ ಆಂಟಿ. ಯಾಕಮ್ಮ ಎಲ್ಲ ಉದ್ರಿಸ್ ಹೋಗ್ತಾ ಇದೆಯಾ ನೀನು? ಅಷ್ಟೊಂದು ಭಯನಾ ನಿನಗೆ? ಓಕೆ, ಇನ್ನು ಪುಳಿಯೋಗರೆ ಮಾಡಿದ್ಮೇಲೆ ಸಿಗುತ್ತೇವೆ, ತಿನ್ನುತ್ತೇವೆ. ಪೂಜಾ ಯಾವತ್ತೂ ಒಂದು ಮಾತು ನನಗೆ ಹೂವು ತಕ್ಕೊಡಿ ಅಂತ ಕೇಳಿಲ್ಲ. ಇವತ್ತು ಹೂವು ತಕ್ಕೊಡಿ ಅಂತ ಕೇಳ್ಬಿಟ್ಲು. ಅದಕ್ಕೆ ಹೂವು ನಾನು ಮುಡ್ಸಕ್ಕೆ ಹೋದೆ, ಆಗಲೇ ಇಲ್ಲ ಅದು. ಅಬ್ಬ ಏನೇ ಪೂಜಾ, ಏನೇ ಹೂವು ಮುಡ್ಕೊಂಡು ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡಿ. ಹೂವು ಮುಡ್ಕೊಂಡ್ಬಿಟ್ಟಿದ್ದಾಳೆ. ಹೂವು ಎಷ್ಟು ದಿನ ಆಗಿತ್ತು ಮುಡ್ಕೊಂಡು ನೀನು? ಮದುವೆಯಲ್ಲಿ ಅಷ್ಟೇ ಮುಡ್ಕೊಂಡಿದ್ದು. ನೋಡಿ, ಎಷ್ಟೋ ದಿನ ಆದಮೇಲೆ ಮಳೆ ಬರ್ತಾ ಇದೆ ಬ್ಯಾಂಗ್ಳೂರಲ್ಲಿ. ಎಷ್ಟು ದಿನ ಆಗಿತ್ತು, ಶೆಕೆಯಲ್ಲಿ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಫುಲ್ ನಿದ್ದೆ ಮಾಡ್ಬಿಟ್ಟಿದ್ದೆ. ಇವಾಗ ಎದ್ದಿರೋದು, ಬೆಡ್ ಕವರೇ ಇಲ್ಲದೆ ನಿದ್ದೆ ಮಾಡ್ತಿರೋದು. ಈ ಮೇಲ್ಗಡೆ ಒಗ್ದಾಕಿದಾರಲ್ವಾ ಆಂಟಿ, ಎಲ್ಲ ಥಂಡಿ. ಇಲ್ಲಿ ನೋಡಿ ಬ್ರೌನಿ. ಪೂಜಾ ಇನ್ನೂ ಹಾಕೊಂಡೆ ಮಲ್ಗೋಳೆ, ಕೊಡ್ಸಿರೋ ಖುಷಿಗೆ ಇನ್ನೂ ಹಾಕೊಂಡೆ ಮಲ್ಗೋಳೆ. ಏನ್ ಈಗ ಜೋರಾಯ್ತು ತಡಿ. ಅಮ್ಮ ಎಲ್ಲರೂ ಮಾವಿನ ಹಣ್ಣು ತಿನ್ನೋದು ಹೆಂಗೆ ತಿಂತಾರೆ ಹೇಳಿ? ಜೋರಾಗಿ ಹೇಳು. ಎಲ್ಲರೂ ಮಾವಿನ ಹಣ್ಣು ತಿನ್ನೋದನ್ನ ಕಟ್ ಮಾಡಿ ನೀಟಾಗೆಲ್ಲ ನೋಡಿ ಹುಳ ಇದೆಯಾ ಅದು ಇದು ನೋಡಿ ತಿಂತಾರೆ. ಎಲ್ಲ ನೋಡ್ಬಿಟ್ಟೆ ನಾ ತಿಂದೆ. ಅಮ್ಮ ಏನು ಗೊತ್ತಾ, ಮಾವಿನ ಹಣ್ಣ ನೋಡಲ್ಲ, ಯಾಕಂದ್ರೆ ಹುಳ ಗಿಳ ಇದ್ರೆ ಅಯ್ಯೋ ಎಷ್ಟು ಅಂದ್ಬಿಟ್ಟು ಹುಳ ಎಲ್ಲಿ ಕಾಣಿಸ್ಬಿಡುತ್ತೆ ಅಂದ್ಬಿಟ್ಟು ಹುಳ ಕಾಣಿಸ್ಬಾರ್ದು ಅಂತ ಬೇರೆಲ್ಲ ಅದೆಲ್ಲ ನೋಡಿ ತಿನ್ಬಿಡೋದು. ಆಮೇಲೆ ವಾಟೆ ಮಾತ್ರ ನೋಡೋದು, ವಾಟೆ ನೋಡಿ ಆ ಹುಳ ಇಲ್ಲ ಅಂತ ಅವಾಗ ತಿನ್ನೋದು. ಹುಳ ಇದ್ಬಿಟ್ರೆ ಎಸೆದು ಬಿಡ್ಬೇಕಲ್ಲ, ಅದು ತಿಂದು ನನಗೆ ಮಾಡೋದು. ಅದಕ್ಕೆ ಇಷ್ಟಪಡದೆ ತಿಂದೇ ಇರೋ ಅಂತ ಮನುಷ್ಯ ಅಂದ್ರೆ ಇವನೇ. ಏನ್ ಗೊತ್ತಾ, ಅಲ್ಲೊಂದು ಚೂರು ಬ್ಲ್ಯಾಕ್ ಆಗಿತ್ತು, ಕೊಳ್ತೋಗಿತ್ತು. ಅದು ಹುಳ ಕಾಣಿಸ್ಬಿಡುತ್ತೋ ಅಂದ್ಬಿಟ್ಟು ಕೊಳ್ತೋಗಿರ್ಲಿಲ್ಲ, ಮತ್ತೆ ತಿಂದಾಕ್ಬಿಟ್ಟು. ಚೆನ್ನಾಗಿತ್ತು ನಮ್ಮ ಹುಳ. ಎಷ್ಟು ಕುತ್ಕೋ ಹೇಳಮ್ಮ. The next morning. ಓಕೆ, ನಾವು ಊರಿಗೆ ಹೋಗ್ತಾ ಇದ್ದೀವಿ, ಕೊಪ್ಪಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಫುಲ್ಲು ಕಾರ್ ವಾಶ್ ಮಾಡಿಸೋಣ ಅಂತ ಬಂದೆ. ಫುಲ್ಲು ಕಾರು ಗಲೀಜಾಗ್ಬಿಟ್ಟಿತ್ತು ಮಾತ್ರ, ತುಂಬ ದಿನ ಆಗಿತ್ತು ತೊಳಸಿ. ಅದಕ್ಕೆ ತೊಳಸ್ಕೊಂಡು ಹೋಗೋಣ ಅಂತ ಬಂದೆ. ಪೂಜಾ ಮನೇಲಿದ್ದಾಳೆ, ಅವಳಿಗೆ ನಾನು ಇಂಜೆಕ್ಷನ್ ಕೊಡ್ಸ್ಕೊಂಬಂದ್ವಲ್ಲ, ತುಂಬ ಪೇಯ್ನ್ ಇದೆ ಅವಳಿಗೆ. ಸೊ ಅದಕ್ಕೆ ರೆಸ್ಟ್ ಮಾಡ್ತಿದ್ದಾಳೆ ಮನೇಲಿ. ಈಗ ಹೋಗಿ ತೋರಿಸ್ತೀನಿ. ಇನ್ನೂ ಬಟ್ಟೆ ಪ್ಯಾಕ್ ಮಾಡ್ಕೊಬೇಕು, ತುಂಬ ಕೆಲಸಗಳಿದ್ದಾವೆ. ನಾಳೆ ಬೆಳಗ್ಗೆನೇ ಹೊರಡೋದು ನಾವು. ಈಗ ತೋರಿಸ್ತೀನಿ ನಿಮ್ಗೆ ಹೋಗ್ಬಿಟ್ಟು ಏನೇನು ಎತ್ತ ಅಂದ್ಬಿಟ್ಟು ಎಲ್ಲ ಫುಲ್ಲು. ಇನ್ನೂ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು, ತುಂಬ ಕೆಲಸಗಳಿದ್ದಾವೆ. ಅದಕ್ಕೆ ಹೋಗಿ ಅಲ್ಲಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಊರಿಗೆ ಹೋಗೋ ಅಂಥ ಸಂದರ್ಭ ಬಂದಿದೆ ಈಗ. 4th ಮಂತ್ ಅಲ್ವಾ, ಇವಾಗ ಡಾಕ್ಟರ್ ಟ್ರಾವೆಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ನೋಡಿ ಬಟ್ಟೆ ಎಲ್ಲ ತೆಗೆದು ಫುಲ್ ಖುಷಿ ಆಗ್ಬಿಟ್ಟಾಳೆ. ನೆನ್ನೆ ಒಂದು ಇಂಜೆಕ್ಷನ್ ಕೊಟ್ಟರು,
ಕಾಲೇ ನೋವು, ತುಂಬಾ ನೋವು. ಇನ್ನೂ ನೋವ್ತಿದೆ ಅವಳಿಗೆ ಕಾಲು. ಹೋಗ್ತಾನೆ ಇಲ್ಲ. ಟಿ ಟಿ ಇಂಜೆಕ್ಷನ್ ಅಲ್ಲ? ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ಕೊಡ್ಸ್ಕೊಂಡಿದ್ದು ನೆನಪಿದೆ. ಚಿಕ್ಕ ವಯಸ್ಸಲ್ಲಿ ಜ್ವರ ಎಲ್ಲ ಬರ್ತಿತ್ತಲ್ಲ ಅವಾಗ. ಇವಾಗಲೂ ಅದಾದ್ಮೇಲೆ ಅದಕ್ಕೆ ತುಂಬ ಪೇನ್. ನೋಡಿ ಬಟ್ಟೆ ಎಲ್ಲ ತೆಗೆದು ಎತ್ತಿ ಇದಾಕಿದ್ವಿ. ಮತ್ತೆ ಇದು ಬಂದು ಜೋಡ್ಸೋದು ಇರೋದು ನಮಗೆ. ಅಲ್ಲಿ ಹೀಗೆ ಬಡ್ಸ್ಕೊಡ್ತಾರೆ, ಹಂಗೆ ಇಟ್ಬಿಟ್ರೆ ಆಯ್ತು ನೀಟಾಗಿ. ಫುಲ್ ಹಂಗೆ ತುರ್ಕಿಡೋದು ಬೇಡ ಅಲ್ವಾ? ಎಲ್ಲ ಗಜ್ಜಿ ಗಿಜ್ಜಿ ಆಗೈತೆ ಇಲ್ಲಿ ರೂಮ್ ಎಲ್ಲ ಒಂದು ಇದಾಗಿದೆ ಅಲ್ವಾ? ಟ್ಯಾಬ್ಲೆಟ್ಸು, ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಬೇಕಲ್ವಾ? ಎಷ್ಟು ದಿನ ಹೋಗೋದು? ಎಷ್ಟು ದಿನ ನೀನು ಹೇಳ್ಬೇಕಪ್ಪ. ಎಷ್ಟು ದಿನ? ಒಂದು 15 ದಿನ ಇರ್ತೀವಿ ಅಲ್ವಾ? 15 ದಿನ ಇರ್ತೀವಿ. ಮತ್ತೆ ನೋಡೋಣ ಅಲ್ಲಿ ಹೋದ್ಮೇಲೆ. ಹೌದು. ಎತ್ಕೊಂಡಿದ್ಯಲ್ಲಪ್ಪ 15 ದಿನಕ್ಕೆ ಬಟ್ಟೆನ. ಇನ್ನು ಇದೆಲ್ಲ ಪ್ಯಾಕ್ ಆಯ್ತು. ಈಗ ಕಾರನ್ನು ಸ್ವಲ್ಪ ಪ್ಯಾಕ್ ಮಾಡಕ್ಕಿದೆ. ಇನ್ನು ಬ್ಯಾಕ್ ಸೀಟ್ ಎಲ್ಲ ಫುಲ್ಲು ಕವರ್ ಎಲ್ಲ ಹಾಕಿ ಬೆಡ್ಶೀಟ್ ಎಲ್ಲ ಹಾಕಿದೆ ನಾಯಿಗಳಿಗೆ. ಓಕೆ, ಈಗ ಮತ್ತೆ ಕಾರೆಲ್ಲ ತೊಳ್ಸ್ಕೊಂಡು ಬಂದೆ ನಾನು. ಹೋಗಿ ಕೆಳಗಡೆ ತೋರಿಸ್ತೀನಿ ನಾನು ನಿಮಗೆ. ಮತ್ತೆ ನೋಡೋಣ, ಮತ್ತೆ ಸ್ವಲ್ಪ ಏನೋ ಶಾಪಿಂಗ್ ಹೋಗ್ಬೇಕು. ಸ್ವಲ್ಪ ಏನೋ ತಗೊಳ್ಳೋದಿದೆ, ತಗೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಹೋಗಿ ಬರ್ತೀವಿ ಅಮ್ಮ. ಬಾಯ್ ಮಾವ. ಹ್ಞೂ ಆಯ್ತು ಮಾವ ಬಾಯ್. ಫೋನ್ ಮಾಡ್ತೀನಿ. ಓಕೆ, ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ನಾವು. ಮತ್ತೆ ಆನ್ ದ ವೇ ಸಿಗ್ತೀವಿ ನಾವು 3 ಜನ. ನಾನು, ಅರ್ಜುನ್, ಪೂಜಾ 3 ಜನ. ಮತ್ತೆ ಇವ್ರು 3 ಜನ, 6 ಜನ ಟೋಟಲ್. ಇಲ್ಲಿದಾನಲ್ಲ ಕತ್ಲೆ ಇಲ್ಲಿ ಕಾಣಲ್ಲ. ಫೋನ್ ಮಾಡ್ತೀನಿ. ಓಕೆ, ಇವಾಗ ನಾವು ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ನ್ಯೂಸ್ ಪೇಪರ್ ಎಲ್ಲ ಹಾಕಿ ಇಟ್ಟಿದ್ವಿ ಆಲ್ರೆಡಿ. ಇವಳು ಇದ್ದಾಳಲ್ಲ, ಇವಳು ವಾಮಿಟ್ ಮಾಡಿದ್ಲು ಒಂದ್ಸತಿ. ಸಿಕ್ಕಿದ್ದೀನೆಲ್ಲ. ಮತ್ತೆ ಹೆಂಗಿದೆ ಈಗ? ಆರಾಮ? ಓಕೆ. ನೀನು ಕೂದಲು ಹಾಕೊಂಡಿದ್ದೆ ನೋಡಿ ಮೂಗ್ಬಟ್ಟಿಗೆ. ಮುಂದೆ ಕೂತಿದ್ದಾಳೆ. ಮಾತಾಡ್ರ ಅಮ್ಮ? ಅದೇ ಅದೇ ಯಾವ್ದು ತುಂಬಾ ಶೇಕ್ ಆಗುತ್ತೆ ಅಂತ ಮುಂದೆ ಕುತ್ಕೊಂಡಿದ್ದೀನಿ. ಏನು ಕಾರೇ ನಿಮ್ಗೆ ಹೊಡಿತಾರಪ್ಪ. ಇಲ್ಲಿ ಟ್ರಾಫಿಕ್ ಇದೆ ಅಂತ ಗೊತ್ತಿದ್ದು ಜನಗಳು ಬುದ್ಧಿನೇ ಇಲ್ಲ, ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಜನಗಳಿಗೆ. ಸುಮ್ಮನೆ ಯಾರು ಹೊಡಿತಾರೆ ಇಲ್ಲಿ ಇದೆ. ಎಷ್ಟೊಂದು ಟ್ರಾಫಿಕ್ ಆಗಿದೆ ಇಲ್ಲಿ. ಹೋಗಿ ಮುಂದೆ ಹೋದ್ರೆ ತಾನೇ ಅವ್ರು ಮುಂದೆ ಹೋಗಕ್ಕಾಗೋದು. ಒಳ್ಳೆ ಕೊಯಾ ಅಂದ್ರೆ ಏನಕ್ಕಾಗಿರೋದು ಅಂದ್ರೆ ಇದು ಟೋಲು ಒಂದು ಹೋಗೋವರೆಗೂ ವೆಯ್ಟ್ ಮಾಡೋ ಅಷ್ಟು ತಾಳ್ಮೆ ಇರಲ್ಲ. ಅದೇ ನೋಡಿ ಅದು ಈ ಬಸ್ ಅವರೇ ತುಂಬಾ ಅತಿ ಆಡೋದು. KSRTC ಅದು ಹಿಂದೆ ಹೋಯ್ತಾ? ಏನು ಒಂದೊಂದ್ಸಲಿ ಹಿಂದೆ ಹೋದಂಗೆ ಫೀಲ್ ಆಗುತ್ತಲ್ಲ. ಅರ್ಜುನ ಹಿಂದೆ ಬರ್ತಾನೆ ಮತ್ತೆ. ಈಗ ಅವನು ನೀನು ಅಷ್ಟು ಮುಂದೆ ಹೋಗಿ ನಿಲ್ಲಿಸ್ಬೇಡ. ಏನನ್ನ ಮಕ್ಕಳು ಬರೋದಕ್ಕಿಲ್ಲ ಬಿಡ್ಬೇಡ ಅದಕ್ಕೇನೆ. ಈಗ ಬಸ್ ಹತ್ರ ಹೋಗೋದು. ಓಕೆ, ಇನ್ನು ಮತ್ತೆ ಆಮೇಲೆ ಸಿಗ್ತೀವಿ ನಾವು. ಟಿಫನ್ ಮಾಡಬೇಕು ಸಿಗ್ತೀವಿ ನಾವು. ಓಕೆ, ಇವಾಗ ನಾವು ಇಲ್ಲಿ ಹೈವೇಲಿ ಇದು ಯಾವುದೋ ಒಂದು ಬೆಣ್ಣೆ ದೋಸೆ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿಗೆ ಬಂದಿದ್ವಿ ಟಿಫನ್ ಮಾಡೋಣ ಅಂದ್ಬಿಟ್ಟು. ಈ ಒಂದು ಗಾರ್ಡನ್ ಇದೆ, ಅದಕ್ಕೋಸ್ಕರ ಬಂದ್ವಿ ಇಲ್ಲಿ. ನೋಡಿ ಇದು ಕುಣಿಗಲ್ ಇವೆ. ಪೆಟ್ಸಿದ್ರೆ ಆದ್ರೆ ಹೈವೇ ಕುಣಿಗಲ್ ಹೈವೇ ಹತ್ರ ಬೆಣ್ಣೆ ದೋಸೆ ಅಂತ ಇದೆ. ಯಾಕೆ ಓನರೇ ಸುಮ್ಮನಿದ್ರು. ಅವನು ಯಾರೋ ಒಂದು ವೆಯ್ಟರ್ ಅವ್ನು ಬಂದಿದ್ನಲ್ಲ, ಅವನೇ ಮಕ್ಕನೇ ಯಾಕೋ ಸಿಂಡಿಸ್ಕೊಂಡಿದ್ದಪ್ಪ. ಅವ್ರ ಅಪ್ಪನ ಮನೆಯಿಂದ ತಂದು ಮಾಡಿದಾನಲ್ಲ. ಓಕೆ, ಇವಾಗ ಇನ್ನೇನು ತಿನ್ಕೊಂಡು ಟಿಫನ್ನ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ವಿಶೇಷತೆ ನೀನೇನು ಆರ್ಡ್ರ್ ಮಾಡ್ಕೊಂಡೆ ಅದನ್ನ ಹೇಳು. ನಾನು ತಟ್ಟೆ ಇಡ್ಲಿ ಮತ್ತೆ ಕಾಫಿ. ತಟ್ಟೆ ಇಡ್ಲಿ, ಕಾಫಿ, ಒಂದು ವಡೆ. ನೀನು ಇವನು ಮಸಾಲೆ ದೋಸೆ. ಏನದು? ಬೆಣ್ಣೆ ದಾವಣಗೆರೆ ಬೆಣ್ಣೆ ದೋಸೆ. ಮತ್ತು ನಾನು ಮಸಾಲೆ ದೋಸೆ. ಅಷ್ಟು ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಸಖತ್ ಫೇವ್ರೇಟ್. ಓಕೆ, ಇನ್ನು ನೋಡೋಣ ಅದು ಬರಲಿ. ಟಿಫನ್ ಬಂದಮೇಲೆ ಸಿಗ್ತೀವಿ ನಿಮಗೆ. ಓಕೆ, ನಾವು ಒಂದು ಪ್ಲೇಟ್ ಇಡ್ಲಿ ವಡೆ ಎಲ್ಲ ಆರ್ಡರ್ ಮಾಡಿದ್ವಿ. 2 ಇಡ್ಲಿ 1 ವಡೆ ಆರ್ಡರ್ ಮಾಡಿದ್ವಿ.
ಅವರೆಲ್ಲ ಸಪ್ರೇಟ್ ಎಲ್ಲ ಸಪ್ರೇಟ್ ಸಪ್ರೇಟ್ ಕೊಟ್ಟವ್ರೆ. 2 ತಟ್ಟೆ ಇಡ್ಲಿ, 1 ವಡೆ ಬಂದಿದೆ. ಇನ್ನು ಮಸಾಲೆ ದೋಸೆ ಮತ್ತು ಬಂತು. ಕಾಮನ ಬಂದ 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 ಎದ್ದು ಬಂದ ಬಿದ್ದು ಬಂದ ಚೀನಾಯಿಂದ ಓಡಿ ಬಂದ. ಹಾಂ, ಬೆಣ್ಣೆ ದೋಸೆ ಇದೆ. ದಾವಣಗೆರೆ ಬೆಣ್ಣೆ ದೋಸೆ, ಬೆಣ್ಣೆ ಮಸಾಲೆ ದೋಸೆ. ಹಾಂ, ಚಟ್ನಿ ಇಷ್ಟ. ಬೈ ಚಟ್ನಿ ಇದೆ ಇದು. 3 ಕಪ್ ದೇದು. ಓಕೆ, ಇದು ಬೆಣ್ಣೆ ಮಸಾಲ ಮತ್ತು ಇದು ದಾವಣಗೆರೆ. ಚೆನ್ನಾಯ್ತೇನಾ? ಹಾಂ, ಓಕೆನಾ? ಅದು ಮೇ ಬಿ ಇದು ಅನ್ಸುತ್ತೆ ದಾವಣಗೆರೆ. ಇಲ್ಲ ಅದೇ ಚೆನ್ನಾಯ್ತಾ? ಓಕೆನಾ? ಈ ಚಟ್ನಿ ಜೊತೆ ಓಕೆ, ಇನ್ನು ನಾವು ಟಿಫನ್ ಮಾಡಿ ಸಿಗ್ತೀವಿ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಹೊರಟ್ವಿ. ಇವಾಗಲ್ಲ, ಸ್ವಲ್ಪ ಹೊತ್ತಾಯ್ತು. ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಮಲಗಿದಾವೆ. ಅಯ್ಯೋ ಎದ್ಬಿಡ್ಲಾ? ಎಷ್ಟು ಚೆನ್ನಾಗಿ ಮಲಗಿದಾವೆ ಗೊತ್ತಾ ಒಟ್ಟಿಗೆ. ಇವನನ್ನ ನೋಡಿ, ಯಾವಾಗಲೂ ಇವನಿಗೆ ಇದೇ ಸೀಟಲ್ಲ ಯಾವಾಗಲೂ. ಅವರು ಮಲ್ಕೊಂಡಿದ್ದಾರೆ. ನಾನು ಮಲ್ಕೊಂಡ್ಬಿಟ್ಟಿದ್ದೀನಿ. ಡೀಪ್ ಸ್ಲೀಪ್. ಇವೆರಡು ಎಷ್ಟು ಚೆನ್ನಾಗಿ ಮಲಗಿದಾವೆ ಗೊತ್ತಾ, ಏನಂದ್ರೆ ಕ್ಯೂಟಾಗಿ. ಏನಂದ್ರೆ ಈಗ ಇವರು ಪ್ರೆಗ್ನೆಂಟ್ ಆಗಿರೋದ್ರಿಂದ ಸೊ ಮೆತ್ತಗೆ ಹೋಗ್ಬೇಕು, ಅದಕ್ಕೆ ಮೆತ್ತಗೆ ಹೋಗ್ತಾ ಇದೀವಿ. ಇಲ್ಲ ಅಂದೆ. ಅಯ್ಯೋ, ಏನು ಕಣ್ಣು ಬಿಟ್ಟಿದ ತಕ್ಷಣ ನಾಯಿನಾ? ನಾಯಿ ಮೇಲೆ ಹರಿಸ್ಬಿಟ್ಟವ್ರೆ. ಈ ಕಡೆ ದೇವ್ರೇನಾ? ತಲೆ, ಈ ಕಡೆ ಬಾಡಿ ಬಿದ್ದು. ನಾನ್ ನೋಡಿಲ್ಲಪ್ಪ ದೇವ್ರೆ, ಸತ್ಯ. ಬೆಳಿಗ್ಗೆ ನೋಡ್ದೆ ಒಂದು, ಅದನ್ನ ನೋಡಿದ್ರೆ ಫುಲ್ ಮೂಡ್ ಆಫ್ ಆಯ್ತು ದೇವ್ರೆ. ಥು. ಏನಂದ್ರೆ ಇವುಗಳು ಸುಮ್ನಿರಲ್ಲ, ಆ ಕಡೆ ಮಧ್ಯ ಈ ಕಡೆ ರೋಡಲ್ಲಿ ಕಾಡ್ತಾ ಇರ್ತವೆ, ಬಂದ್ಬಿಡ್ತವೆ. ಗೊತ್ತಾಗಲ್ಲ ಅವಕ್ಕೆ ಪಾಪ ಪಾಪ. ಅವಕ್ಕೂ ಗೊತ್ತಾಗಲ್ಲ. ಇವೆಲ್ಲ ನೋಡ್ಬಿಟ್ರೆ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ. ಥು, ದೇವ್ರೆ. ಈಗ ಹರ್ಸ್ಕೊಂಡೋಗಿರೋದು ಯಾರು ಏನಲ್ಲ ಇಲ್ಲ ಇಲ್ಲ ಇಲ್ಲ, ನೆನ್ನೆ ನೈಟ್ ಯಾರು ಹರಿಸ್ಬಿಟ್ಟವ್ರೆ. ದೇವ್ರೆ. ಏನ್ ಮಾಡ್ತಾರೆ ಗೊತ್ತಾ, ಈ ಲಾರಿ ಡ್ರೈವರ್ಸ್ ಇವರೆಲ್ಲ ಕುಡಿದು ಬಿಡ್ತಾರೆ ನೈಟ್. ಕೆಲವರು ಕೇರೇ ಮಾಡಲ್ಲ, ಕೇರ್ ಹರ್ಸ್ಕೊಂಡು ಮಾಡಲ್ಲ. ಅಲ್ಲಿ ನೋಡಿ, ಅಲ್ಲೊಂದು. ಅಲ್ಲೋಡು ಅಲ್ಲೋಡು. ಅಯ್ಯೋ ದೇವ್ರ, ಅದು ಅಪ್ಪ, ಅವು ಹಂಗೆ ಆಡ್ತವೆ. ಹಾ. ಗಾಡಿಗಳು ಬರ್ತಾನೆ ದಾಟ್ತವೆ, ನೋಡ್ತಾ ಇರ್ತವೆ. ಗಾಡಿ ಬರೋದ್ ನೋಡಿ ಅವಾಗ ಹೋಗ್ತವೆ, ಜಂಪ್ ಹೊಡಿತವೆ. ಹೋಗ್ತವೆ. ಹೊಡಿತವೆ. ಥ, ಪಾಪ. ಏನಂದ್ರೆ ಅದೇ ಈ ಲಾರಿ ಡ್ರೈವರ್ಸ್ ಕುಡಿದು ಬಿಟ್ಟಿರ್ತಾರೆ ಕೆಲವರು, ಎಲ್ಲರೂ ಅಲ್ಲ ಕೆಲವರು. ಮತ್ತೆ ಇವರು ಈ ಕ್ಲೀನರ್ಗಳಿಗೆ ಓಡ್ಸಕ್ ಕೊಟ್ಬಿಡ್ತಾರೆ. ಅವರು ಕಲಿಬೇಕು ಅಂದ್ಬಿಟ್ಟು ಇವ್ರು ಮಲಗ್ಬಿಡ್ತಾರೆ. ಸೊ ಈ ತರ ಎಲ್ಲ ಮಾಡ್ತಾರಲ್ಲ, ಅದೇ ತಪ್ಪು. ಬಟ್ ಕೆಲವ್ರು ಇರ್ತಾರೆ ಪಾಪ, ನೀಟಾಗಿ ಓಡಿಸಿ ನೀಟಾಗಿ ಅಂದ್ರೆ ನೀಟಾಗಿ ಹೋಗಿ ಬರ್ತಾರೆ. ಅವ್ರಿಗೂ ಭಯ ಇರುತ್ತೆ, ಅಂದ್ರೆ ಒಂದ್ ಜೀವ. ಅವರಿಗೆ ಏನ್ ಮಾಡ್ಬೇಕು ಗೊತ್ತಾ, ನೈಟ್ ಅಲ್ಲಿ ರೆಸ್ಟ್ ಕೊಡ್ಬೇಕು. ನೈಟ್ ಅಲ್ಲೂ ಓಡಿಸ್ತಾರೆ ಪಾಪ. ಹೌದು ಪಾಪ, ಅದು ಒಂದಿದೆ. ಅವ್ರದ್ದು ಒಂದ್ ಕಷ್ಟ ಅಲ್ವಾ, ನೈಟ್ ಎಲ್ಲ ಓಡ್ಸೋದು. ರೆಸ್ಟೇ ಇಲ್ಲ ಅವರಿಗೆ, ಪಂಚೆ ಉಟ್ಕೊಂಡು ರೆಸ್ಟೇ ಇಲ್ಲ ಪಾಪ. ಈ ಮನೆ ನಂಗೆ ತುಂಬಾ ಇಷ್ಟ. ತೋರಿಸಿ, ಹಂಗೆ ತೋರಿಸಿ. ಆ ಮನೆ ಹಂಚಿನ ಮನೆ ನನಗೆ ಅದು ನಮ್ಮ ಅಜ್ಜಿ ನೆನಪಾಗುತ್ತೆ. ಈ ತರ ಹಂಚಿಂದ ಅಜ್ಜಿ ಇದ್ದಿದ್ ಮನೆ ಹಂಗೆ ಇರ್ತಿತ್ತು ಮೈಸೂರಲ್ಲಿ. ನಾವೆಲ್ಲ ರಜಕ್ಕೆ ಹೋದಾಗ ಅದೇ ನೆನಪಾಗುತ್ತೆ ನಮ್ಗೆ. ಆ ತರ ನೋಡಿದ್ರೆ ಇದೆಲ್ಲ ಮನೆಗಳು ಚೆನ್ನಾಗಿದಾವಲ್ಲ, ಇಂಥ ಜಾಗಗಳು ಚೆನ್ನಾಗಿದೆ. ಆದ್ರೂ ರೋಡ್ ಸೈಡ್ ರೋಡ್ ಅಗಲ ಮಾಡಕ್ಕೆಲ್ಲ ತೆಗೆದ್ ಬಿಡ್ತಾರೆ. ನನ್ನ ಹೆಂಡತಿಗೆ ಓದ್ ತಕ್ಕೊಟ್ಟೆ. ದೇವ್ರು ತಕ್ಕೊಟ್ಟೆ. ಎಲ್ಲ ಓಕೆ, ಬಟ್ ಕ್ಲಿಪ್ ಇಲ್ವಲ್ಲ, ಹಿಂಗಿರ್ಲಿ ಅಲ್ವಾ, ಬಿದ್ದವಲ್ಲ ಬಿದ್ದೋಗ್ಬಾರ್ದು ಅಷ್ಟೇ, ನೀಟಾಗಿ ಹಾಕೋ. ಓಕೆನಾ? ಹಾಂ, ಎಲ್ಲಿ ಪಳ್ಳತನಗು. ಇವಾಗ ನಾವು ಇದೆಲ್ಲೋ ಒಂದು ಕಡೆ ಬಂದು ನಿಲ್ಸಿದ್ದೀವಿ. ಎಲ್ಲಿ ಅಂತ ಗೊತ್ತಿಲ್ಲ. ಹಾಸನ್ ಚಿಕ್ಕಮಂಗ್ಳೂರು ಹೈವೇ ಅಲ್ಲಿ ಬಂದು ನಿಲ್ಸಿದ್ದೀವಿ. ಏನಕ್ಕೆ ಅಂದರೆ ಇವ್ರುಗಳು
ಸುಸ್ಸು ಎಲ್ಲ ಮಾಡಬೇಕಿತ್ತು. ಅದಕ್ಕೆ ಮತ್ತೆ ಇವನು ಹಾರ್ಲಿಕ್ಸ್ ತಗೊಂಡವ್ರೆ, ಚಿಕ್ಕ ಮಕ್ಕಳು ಹೇಳ್ತಾರೆ. ಮತ್ತೆ ಹಾರ್ಲಿಕ್ಸ್ ಕುಡಿದು ಮತ್ತೆ ಪ್ರಯಾಣ ಸ್ಟಾರ್ಟ್ ಮಾಡ್ತೀವಿ ನಾವು. ನೀವು ಕುಡಿಯಲ್ವಾ? ನಾನು ಹಾರ್ಲಿಕ್ಸ್ ಹಾಲೆಲ್ಲ ಕುಡಿಯೋದೇ ಆಲ್ಕೋಹಾಲು ಮುಟ್ಟಲ್ಲ, ಹಾರ್ಲಿಕ್ಸು ಮುಟ್ಟಲ್ಲ. ಏನು ಕುಡಿಯೋದಿಲ್ಲ. ಇವಾಗ ಹಾರ್ಲಿಕ್ಸ್ ಎಲ್ಲ ಕುಡ್ದಾಯ್ತು. ಈಗ ಹಸು ಹತ್ರ ಹೋಗೋರೆ ಡ್ರಾಮಾ ಮಾಡ್ಕೊಂಡು. ಅದು ಗುದ್ದಕ್ಕೆ ಹೋಗಿತ್ತು. ಈಗ ಓಕೆ ಸರಿ, ನಾವು ಹೊರಡ್ತೀವಿ ನಾವು. ಓಕೆ, ಈಗ ಆಂಟಿ ಇಬ್ರಿಗೂ ಮಂಗಳಾರತಿ ಮಾಡಿ ಮನೆ ಕರ್ಸ್ಕೊಂಡು. ಅಲ್ಲ, ಏನಿದು ದೃಷ್ಟಿ ತೆಗಿತಿದ್ದಾರೆ ಅಲ್ವಾ? ಓಕೆ, ನೀವೇನು ಹೇಳಲೇ ಇಲ್ಲ. ನಾಯಿ ಕಣ್ಣು, ನರಿ ಕಣ್ಣು, ಅಂಥವ್ರ ಕಣ್ಣು, ಇಂಥವ್ರ ಕಣ್ಣು ಏನು ಹೇಳಿಲ್ವಾ? ಓಕೆ, ಈಗ ಜಸ್ಟ್ ನಾವು ಬಂದ್ವಿ. ಚೆನ್ನಾಗಿ ಹೊಳಿ ಇವಳಂತೂ. ಓಕೆ, ಈಗ ನಾವು ಜಸ್ಟ್ ಬಂದ್ವಿ. ಇನ್ನು ಊಟ ಗೀಟ ಮುಗಿಸಿ ಬರ್ತೀವಿ, ಸಿಗ್ತೀವಿ. ಖುಷಿ ಮಗ್ದಲ್ಲಿ, ಅದಕ್ಕೆ. ಅದು ನಮ್ಮ ಮನೆ ಸೀಲಿಂಗು ಶಾರ್ಟ್ ಇದೆ, ಅದಕ್ಕೆ ಹಾಕ್ಸಿರ್ಲಿಲ್ಲ. ಟೇಬಲ್ ಫ್ಯಾನ್ ಮಾತ್ರ ಇದ್ದಿದ್ದು. ಇವಾಗ ಇದಾಕ್ಸ್ಬಿಟ್ಟಿದ್ದಾರೆ ಈ ಫ್ಯಾನ್. ಓಕೆ, ಪರವಾಗಿಲ್ಲ. ಯಾವಾಗಮ್ಮ? ನಿನ್ನೆ ಹಾಕ್ಸಿರೋದು. ಇವಾಗ ಬಂದು ಊಟ ಎಲ್ಲ ಆಗಿ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಫುಲ್ ಟಯರ್ಡ್. ಡ್ರೆಸ್ ಎಲ್ಲ ಕಾರಲ್ಲೇ ಇದೆ, ತಗೊಂಡ್ಬರ್ಬೇಕು. ಬ್ಯಾಗ್ ಎಲ್ಲ ಕಾರ್ನ ಅಲ್ಲಿ ನಿಲ್ಸಿದೀವಿ. ಇಲ್ಲಿ ಕಾರ್ ಶೆಡ್ ಅಲ್ಲಿ ಇನ್ನೂ ಒಂದು ಕಾರ್ ನಿಂತಿದೆಯಲ್ಲ, ಅದು ಬಂದು ನಮ್ಮ ಮಾವ ತೆಗಿಬೇಕು. ಆಮೇಲೆ ಅದನ್ನ ಹಿಂದೆ ಹಾಕ್ಬೇಕು, ಆಮೇಲೆ ಇದ್ರ ಹಿಂದೆ ಅದು ಹಾಕ್ಬೇಕು. ಇನ್ನು ಅದನ್ನೇ ಯೂಸ್ ಮಾಡ್ತೀವಿ ನಾವು ಕಾರ್ನ. ಇಲ್ಲೆಲ್ಲ ಇದ್ರಲ್ಲಿ ತುಂಬಾ ಪೆಟ್ರೋಲ್ ಖರ್ಚು. ಪೆಟ್ರೋಲ್ ಜಾಸ್ತಿ ತಗೊಳುತ್ತೆ ಕಾರಲ್ಲಿ. ಅದಕ್ಕೆ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀವಿ. ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ನಿಮಗೆ ಸಿಗ್ತೀವಿ. ನೋಡ್ತಾ ಇದ್ದೀನಿ.